ಮಾನ್ಯರೇ, ಮಾನ್ಯ ನಗರಾಭಿವೃದ್ಧಿ CMC ಪೌರಾಯುಕ್ತರು, ಮಾನ್ಯರೇ, ನಾನು ಅಂದರೆ ಶ್ರೀಮತಿ ಬಾನು ಬೇಗಂ, ತ್ರಿಭಾಷಾ ಸಾಹಿತಿ, ನೆಚ್ಚಿನ ನಗರ ರಾಯಚೂರು ನಗರ ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾತಾಡುತ್ತಿದ್ದೇನೆ. ಮಾನ್ಯರೇ, ನಾವು ನಗರಾಭಿವೃದ್ಧಿ ಮಾಡಬಯಸುತ್ತೇವೆ. ಇಂದಿರಾ ಆರ್ಗನೈಸಿಂಗ್ ಸೊಸೈಟಿ ರಿಜಿಸ್ಟರ್ಡ್ ವತಿಯಿಂದ ನಾವು ಎಷ್ಟೆಲ್ಲ ವರ್ಷಗಳಿಂದ ನಗರಾಭಿವೃದ್ಧಿಯ ಸಲುವಾಗಿ ಹೋರಾಡುತ್ತಲೇ ಇದ್ದೇವೆ. ಮಾನ್ಯರೇ, ನಾವು ನಗರವನ್ನು ಸಿಂಗರಿಸಬಯಸುತ್ತೇವೆ ಹಾಗೂ JJB ಅಂದರೆ ಜನನಿ ಹಾಗೂ ಜನ್ಮಭೂಮಿಯ ಮಾತು ಎಲ್ಲ ಕಡೆಗೂ ಹರಡಿಸಿ ಅಮ್ಮನವರ ಹಾಹಾಕಾರ ಕಡಿತಗೊಳಿಸಬಯಸುತ್ತೇವೆ. ಏಕೆಂದರೆ ಈಗ ಜಗಜನನಿ ಜಂಜಾಟದಲ್ಲಿದ್ದಾಳೆ. ಕಳ್ಳ ಕುಡುಕರ ಕೈ ಸೇರಿದ್ದಾಳೆ. ಮಾನ್ಯರೇ, ಹೆಣ್ಣನ್ನು ಗೌರವಿಸಿದರೆ ಸಕಲವನ್ನು ಗೌರವಿಸಿದಂತೆ. ಭಾರತ ಮಾತೆ, ಭೂಮಾತೆ, ಕರ್ನಾಟಕ ಮಾತೆ, ಮಾತೆ ಎನ್ನುವ ತಾವುಗಳು ಈ ಜಗಜ್ಜನನಿಯ ಕೆಲಸಕ್ಕೆ ಎಲ್ಲರೂ ಸಹಕರಿಸುವಂತೆ ನಾನು ಈ ಮೂಲಕ ಬೇಡಿಕೊಳ್ಳುತ್ತಾ, ಮಾನ್ಯರೇ, ಈಗಾಗಲೇ ನಗರದಲ್ಲಿ ಏನೆಲ್ಲ ನಮೂನೆಯ ಡಬ್ಬೆಗಳು ರಾರಾಜಿಸುತ್ತಲಿವೆ. ನಗರದ ತುಂಬ ಪ್ರತಿ ವಾರ್ಡಿನಲ್ಲಿಯೋ ಡಬ್ಬೆಗಳು, ಅಂಗಡಿಗಳು, ಏನೆಲ್ಲ ಡಬ್ಬೆಗಳು ರಾರಾಜಿಸುತ್ತಲಿವೆ. ಸೇಂದಿ ಶರಾಬ್ ಬ್ರ್ಯಾಂಡಿಗಾಗಿ, ಗುಟ್ಕಾ ಬಂಡಿಗಳಿಗಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ ಎಲ್ಲ ನಮೂನೆಯ ಸ್ಥಳಾವಕಾಶ ಮಾಡಿಕೊಟ್ಟಿದ್ದೀರಿ. ಆದರೆ ನಿಸ್ವಾರ್ಥ ತಾಯಂದಿರಿಗಾಗಿ ಜಾಗ ಎಲ್ಲಿ? ಜಗಜನನಿಯ ಸಲುವಾಗಿ ಜಾಗ ಎಲ್ಲಿ? ಮಾನ್ಯರೇ, ತಾಯಂದಿರ ತಂಗುದಾಣ ಎಲ್ಲಿ? ಅಬಲೆಯ ಶಾಪ ತಟ್ಟಿದರೆ ದೇಶದ ಉದ್ಧಾರ ಸಾಧ್ಯವೇ? ಮಾತೋಶ್ರೀಯ ಶಾಪ ತಟ್ಟಿದರೆ ದೇಶದ ಉದ್ಧಾರ ಸಾಧ್ಯವೇ? ಕಾರಣ ತಾವುಗಳು ಎಲ್ಲ ವಾರ್ಡುಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕಾಗಿ, ಸ್ಪಷ್ಟ ಸ್ವಾರ್ಥ ಕಾರ್ಯಕ್ರಮಕ್ಕಾಗಿ ಹಾಗೂ JJB ಬೋರ್ಡಿಗೆ ಅವಕಾಶ ಕಲ್ಪಿಸಿಕೊಡಬೇಕಾಗಿ ಹಾಗೂ ನಾವು ಬಾಯಾರಿದವರೇ ಬಂದು ನೀರು ಕುಡಿಯಿರಿ ಎಂಬ ವ್ಯವಸ್ಥೆ ಕೂಡ ಮಾಡಬಯಸಿದ್ದೇವೆ. ಅಮ್ಮನವರೇ ಹಾಯಾಗಿರಿ ಎಂಬ ವ್ಯವಸ್ಥೆ ಕೂಡ ಮಾಡಬಯಸಿದ್ದೇವೆ. ಇದಕ್ಕಾಗಿ ನಾವು ನಮ್ಮ ಸರ್ವಸ್ವವನ್ನು, ನಮ್ಮ ಏನೆಲ್ಲವನ್ನೋ ಸಮಯವನ್ನು ಅಮ್ಮನವರ ಸಲುವಾಗಿ ಮುಡುಪಾಗಿಟ್ಟಿದ್ದೇವೆ. ಸಮಾಜಕ್ಕೆ ಮೇಲೆತ್ತುವ ಚಿಂತೆ ಮಾಡಿದ್ದೇವೆ. ಕಾರಣ ಈ ಸಮಾಜಕ್ಕೆ ಮೇಲುವ ಚಿಂತೆಯ ಕೆಲಸಕ್ಕಾಗಿ, ಅಮ್ಮನವರ ಕೆಲಸಕ್ಕಾಗಿ, ಜಗಜನನಿಯ ಕೆಲಸಕ್ಕಾಗಿ ತಾವು ಧ್ರುವತಾರೆಯಾಗಿ ಬನ್ನಿ. ಅಮ್ಮನವರ ಸಲುವಾಗಿ ತಾವು ಧ್ರುವತಾರೆಯಾಗಿ ಬನ್ನಿ. ಅಮ್ಮನವರ ಸಲುವಾಗಿ ತಾವು ಧ್ರುವತಾರೆಯಾಗಿ ಬನ್ನಿ. ಏಕೆಂದರೆ ಇದು ಸಮಾಜದ ಗಂಭೀರ ಸಮಸ್ಯೆ. ಕಾರಣ ನಮಗೆ ಎಲ್ಲ ನಾಗರಿಕರು ಸಹಕರಿಸುವಂತೆ, ಎಲ್ಲ ವಾರ್ಡ್ಗಳಲ್ಲಿಯೂ ನಮ್ಮ ಬೋರ್ಡ್ ಕೂಡುವಂತೆ ಆಜ್ಞೆ ಹೊರಡಿಸಬೇಕಾಗಿ ನಾನು ನಗರಸಭೆಯ ಮೇಲಾಧಿಕಾರಿಗಳಿಗೆ, ಪೌರಾಯುಕ್ತರಿಗೆ ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ ಮನವಿ ಪತ್ರ ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು.